ಇವತ್ತು ಮಾವಿನ ಹಣ್ಣು ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ. ನೀವು ಇದನ್ನು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಇವತ್ತೇ ಮಾಡಿ ನೋಡಿ, ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ನಾನು ಇದಕ್ಕೆ ಸಕ್ಕರೆ ಕೂಡ ಯೂಸ್ ಮಾಡಿಲ್ಲ, ಹಾಗಾಗಿ ಹೆಲ್ದಿ ಅಂತ ಕೂಡ ಹೇಳ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮಲ್ಲಿಕಾ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಇದಕ್ಕೆ ಇದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ನಾನಿಲ್ಲಿ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇಡೀ ತೆಂಗಿನಕಾಯಿ ಕೂಡ ಬೇಕಾಗತ್ತೆ. ಮತ್ತು ಇದಕ್ಕೆ ನಾವು ನೀರು ಆರಿರುವಂಥ ತೆಂಗಿನಕಾಯಿನ ತೊಗೋಬೇಕಾಗತ್ತೆ. ಹಾಗಂತ ತುಂಬ ಕೊಬ್ಬರಿ ಆಗಿರಬಾರ್ದು, ಜಸ್ಟ್ ನೀರು ಆರಿರುವಂಥ ತೆಂಗಿನಕಾಯಿ ಆದರೆ ಚೆನ್ನಾಗಿರುತ್ತೆ. ಇದಕ್ಕೆ ನೋಡಿ ಈ ಥರ. ಇವಾಗ ಇದನ್ನು ಚಿಪ್ಪಿಂದ ಬಿಡಿಸ್ಕೊಳ್ಳೋಣ. ನೀರು ಆರಿರೋದ್ರಿಂದ ಈ ಥರ ಬಿಡಿಸೋದು ಕೂಡ ತುಂಬ ಈಸಿ ಆಗುತ್ತೆ. ನೀರು ಕೂಡ ಇರಬಾರ್ದು, ಕೊಬ್ಬರಿ ಕೂಡ ಆಗಿರಬಾರ್ದು, ಆ ಥರ ಕಾಯಿ ಆದರೆ ತುಂಬ ಚೆನ್ನಾಗಿರುತ್ತೆ. ಇದು ಕರೆಕ್ಟಾಗಿದೆ. ತುಂಬ ಕೊಬ್ಬರಿ ಆಗಿಬಿಟ್ರೆ ಅದನ್ನು ನಾವು ಪೌಡರ್ ಮಾಡ್ಕೊಳ್ಳೋವಾಗ ಮತ್ತೆ ಎಣ್ಣೆ ಥರ ಬಿಟ್ಕೊಳ್ಳುತ್ತೆ, ಅದು ಚೆನ್ನಾಗಿರಲ್ಲ. ಹಾಗಾಗಿ ಈ ಥರ ತೆಂಗಿನಕಾಯಿನೇ ತಗೊಳ್ಳಿ. ಚಿಪ್ಪಿಂದ ಇದನ್ನು ಬಿಡಿಸ್ಕೊಂಡಿದ್ದಾದಮೇಲೆ ಮೇಲ್ಗಡೆ ಆ ಕಪ್ಪು ಭಾಗ ಇರುತ್ತಲ್ವ ಸಿಪ್ಪೆ, ಅದನ್ನೆಲ್ಲ ಪೂರ್ತಿಯಾಗಿ ತೆಗಿಬೇಕು. ಇದನ್ನು ಹಾಗೆ ತುರಿದು ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ, ಕಪ್ಪು ಕಪ್ಪಾಗಿ ಕಾಣಿಸುತ್ತೆ, ಮತ್ತು ತಿನ್ನೋದಕ್ಕೂ ಏನಷ್ಟು ಚೆನ್ನಾಗಿರಲ್ಲ ಅದು. ಹಾಗಾಗಿ ಇದನ್ನು ತೆಗೆದ್ರೇ ಒಳ್ಳೆಯದು. ನಿಮ್ಗೆ ಆಗಲ್ಲ ಅಂದರೆ ಬೇಕಿದ್ರೆ ಹಾಗೆ ಕೂಡ ತುರಿದು ಮಾಡ್ಕೋಬೋದು, ಆದರೆ ಅದು ತೆಗೆದ್ರೇ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಈ ಥರ ಪೂರ್ತಿಯಾಗಿ ತೆಗೆದ್ರೇ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೂ ಆ್ಯಂಡ್ ತಿನ್ನೋದಕ್ಕೂ ಕೂಡ. ನೋಡಿ ಈ ಥರ ಪೂರ್ತಿಯಾಗಿ ತೆಗೆದು ಇದನ್ನು ಒಂದ್ಸತಿ ನೀರಲ್ಲಿ ಹಾಕಿ ತೆಗಿತೀನಿ. ಎಕ್ಸ್ಟ್ರಾ ಏನಾದರೂ ಕಪ್ಪು ಭಾಗ ಇದ್ದರೆ ಹೋಗಲಿ ಅಂತ ಅಷ್ಟೇ ಒಂದ್ಸತಿ ನೀರಲ್ಲಿ ಹಾಕಿ ತೆಗೆದಿದ್ದೀನಿ. ಇವಾಗ ಈ ಸಿಪ್ಪೆ ತೆಗೆದಿರೋ ತೆಂಗಿನಕಾಯಿನ ಈ ಥರ ತುರ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕ್ಬೋದು, ಆದರೆ ನಾನಿಲ್ಲಿ ತುರಿದು ತೊಗೊಳ್ತಾ ಇದ್ದೀನಿ. ಯಾಕಂದರೆ ಮಿಕ್ಸಿ ಮಾಡೋವಾಗೆಲ್ಲ ತುಂಬ ಈಸಿ ಆಗುತ್ತೆ, ಹಾಗಾಗಿ ಈ ಥರ ತುರ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಮಿಕ್ಸಿ ಮಾಡ್ಕೋಬೋದು. ಪೂರ್ತಿ ತೆಂಗಿನಕಾಯಿ ಕೂಡ ಬೇಕಾಗತ್ತೆ, ಹಾಗಾಗಿ ನಾನಿಲ್ಲಿ ಎರಡನ್ನೂ ಕೂಡ ತುರ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಆದ್ರೂ ಕೂಡ ಪರವಾಗಿಲ್ಲ, ಬಟ್ ಕಮ್ಮಿ ಮಾತ್ರ ಆಗಬಾರ್ದು. ನೋಡಿ ಈ ಥರ ಎರಡು ಹೋಳನ್ನು ಕೂಡ ಈ ಥರ ತುರಿದಿಟ್ಕೊಂಡಿದ್ದೀನಿ. ಇವಾಗ ಈ ಮಾವಿನ ಹಣ್ಣನ್ನು ಕೂಡ ಕಟ್ ಮಾಡ್ಕೊಂಡು ಬಿಡೋಣ. ಇದಕ್ಕೆ ನಾನಿಲ್ಲಿ ಮಲ್ಲಿಕಾ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ನನ್ನ ಫೇವ್ರೆಟ್ ಮಾವಿನ ಹಣ್ಣು ಇದು, ಯಾವಾಗಲೂ ಇದನ್ನೇ ತಿನ್ನೋದು ಜಾಸ್ತಿ. ನಿಮಗೆಲ್ಲ ಯಾವ ಮಾವಿನ ಹಣ್ಣು ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ನಾನಿಲ್ಲಿ ಒಂದು ಮಾವಿನ ಹಣ್ಣು ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿರೋ ತೆಂಗಿನಕಾಯಿ ಕ್ವಾಂಟಿಟಿಗೆ ಒಂದು ಮಾವಿನ ಹಣ್ಣು ಸಾಕಾಗುತ್ತೆ ಇದು. ಅಂದರೆ ಇದು ತುಂಬ ದೊಡ್ಡದಿತ್ತು, ಅಂದರೆ ಒಂದೇ ಮಾವಿನ ಹಣ್ಣು ಸುಮಾರು ಒಂದು ಅರ್ಧ ಕೆ ಜಿ ಹತ್ರ ಇತ್ತು, ಒಂದು 400 ಗ್ರಾಮ್ ಅಂತೂ ಪಕ್ಕ ಇದೆ ಇದು. ಹಾಗಾಗಿ ಇಷ್ಟು ಸಾಕಾಗುತ್ತೆ. ಮತ್ತು ಇದಕ್ಕೆ ನಾವು ತುಂಬ ಸಿಹಿ ಇರುವಂಥ ಮಾವಿನ ಹಣ್ಣನ್ನು ಚೂಸ್ ಮಾಡ್ಕೋಬೇಕಾಗತ್ತೆ. ಮಾವಿನ ಹಣ್ಣು ಸ್ವಲ್ಪ ಹುಳಿ ಇದ್ರೂ ಕೂಡ ಲಡ್ಡು ಕೂಡ ಹುಳಿ ಆಗುತ್ತೆ. ಹಾಗಾಗಿ ನೀವು ಯಾವ ಮಾವಿನ ಹಣ್ಣಾದರೂ ತೊಗೋಬೋದು, ಆದರೆ ಜಾಸ್ತಿ ಪಲ್ಪ್ ಇರೋವಂಥದ್ದು ಮತ್ತು ತುಂಬ ಸಿಹಿ ಇರೋವಂಥ ಮಾವಿನ ಹಣ್ಣು ಚೂಸ್ ಮಾಡ್ಕೊಳ್ಳಿ. ಇವಾಗಂತೂ ಮಾರ್ಕೆಟಲ್ಲಿ ಬೇರೆ ಬೇರೆ ಥರ ಮಾವಿನ ಹಣ್ಣು ಸಿಗುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದರಲ್ಲೇ ನೀವು ಮಾಡ್ಕೋಬೋದು. ನಂಗೆ ಇದು ಇಷ್ಟ ಆಗುತ್ತೆ, ಹಾಗಾಗಿ ನಾನು ಇದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಪಲ್ಪ್ ಜಾಸ್ತಿ ಇರೋವಂಥದ್ದು, ಸಿಹಿ ಜಾಸ್ತಿ ಇರೋವಂಥ ಮಾವಿನ ಹಣ್ಣನ್ನು ತಗೊಳ್ಳಿ ಅಷ್ಟೇ. ಈ ಥರ ಕಟ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಪೂರ್ತಿ ಮಾವಿನ ಹಣ್ಣು ಕೂಡ ಬೇಕಾಗತ್ತೆ, ಹಾಗಾಗಿ ಎಲ್ಲನೂ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾವು ತೆಂಗಿನ ತುರಿ ಎಷ್ಟು ತೊಗೊಳ್ತೀವೋ ಅದ್ರ ಅರ್ಧದಷ್ಟು ಮಾತ್ರ ಮಾವಿನ ಹಣ್ಣು ಹಾಕಿದ್ರೆ ಸಾಕಾಗುತ್ತೆ. ಮಾವಿನ ಹಣ್ಣು ಲಡ್ಡು ಅಂತ ಬರೀ ಮಾವಿನ ಹಣ್ಣಲ್ಲೇ ಮಾಡೋಕ್ಕೆ ಹೋದರೆ ಲಡ್ಡು ಸ್ವಲ್ಪ ಅಂಟಂಟಾಗುತ್ತೆ. ಹಾಗಾಗಿ ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಈ ತೆಂಗಿನ ತುರಿನ ನಾವು ಪೌಡರ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ತೆಂಗಿನ ತುರಿನ ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕ್ಕೊಳ್ದೇನೆ ಇದನ್ನು ನಾವು ತರ್ತರಿಯಾಗಿ ರುಬ್ಕೋಬೇಕಾಗತ್ತೆ. ನೋಡಿ ಈ ಥರ ನೀರು ಹಾಕ್ದೇನೆ ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಇರಬೇಕು. ಹಾಗೆ ಇದೇ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಮಾವಿನ ಹಣ್ಣು ಹಾಕಿ ಇದನ್ನು ಕೂಡ ನೀರು ಹಾಕ್ಕೊಳ್ದೇನೆ ರುಬ್ಕೊಳ್ತೀನಿ. ರುಬ್ಬೋದಕ್ಕೆ ಆಗಲ್ಲ ಅಂತಂದರೆ ಬೇಕಿದ್ರೆ ಸ್ವಲ್ಪ ನೀರು ಅಥವಾ ಹಾಲು ಹಾಕಿ ರುಬ್ಕೋಬೋದು. ಹಾಗೆ ಇದಕ್ಕೆ 2 ಏಲಕ್ಕಿ ಕೂಡ ಸೇರಿಸ್ಕೊಂಡಿದ್ದೀನಿ. ಮತ್ತು ಸಿಹಿಗೆ ನಾನಿಲ್ಲಿ ಬೆಲ್ಲನ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಅಥವಾ ಸಕ್ಕರೆ ಹಾಕ್ಬೋದು. ಮಾವಿನ ಹಣ್ಣು ಎಷ್ಟು ಸಿಹಿ ಇದೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಸಿಹಿ ಸೇರಿಸ್ಕೊಳ್ಳಿ. ನಾನಿಲ್ಲಿ 3/4 ಕಪ್ನಷ್ಟು ಬೆಲ್ಲ ಸೇರಿಸ್ಕೊಂಡು ನೋಡಿ ಈ ಥರ ನೀರು ಹಾಕ್ಕೊಳ್ದೇ ರುಬ್ಬಿ ಪ್ಯೂರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಬೇಕಿರೋ ಕೋಕೋನಟ್ ಪೌಡರ್ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಮಿಕ್ಸಿ ಮಾಡಿ ಇಟ್ಕೊಂಡಿರೋ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಸೇರಿಸಿದ್ದೀನಿ. ಇವಾಗ ಇದನ್ನು ನಾವು ಒಂದು 5 ನಿಮಿಷ ಚೆನ್ನಾಗಿ ಲೋ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕಾಗತ್ತೆ. ಚೆನ್ನಾಗಿ ಹುರಿಬೇಕು ಇದು, ಅಂದರೆ ಹುಡಿ ಆಗಬೇಕು, ಅದರಲ್ಲಿರೋ ನೀರಿನಂಶ ಎಲ್ಲ ಹೋಗಬೇಕು. ತುಂಬ ಕೆಂಪಾಗಬಾರ್ದು, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಪರವಾಗಿಲ್ಲ, ಬಟ್ ತುಂಬ ಕೆಂಪಾಗೋವರೆಗೂ ಹುರಿಬಾರ್ದು. ಒಂದು ಎಣ್ಣೆ ಬಿಟ್ಕೊಳ್ಳೋ ಥರ ಎಲ್ಲ ಹುರ್ಕೋಬಾರ್ದು. ಜಸ್ಟ್ ಇದು ಹುಡಿ ಆಗೋವರೆಗೂ ಹುರ್ಕೊಂಡ್ರೆ ಸಾಕಾಗತ್ತೆ. ಲೋ ಇಲ್ಲ ಮೀಡಿಯಮ್ ಫ್ಲೇಮಲ್ಲೇ ಹುರಿಬೇಕು, ಇಲ್ಲಾಂದರೆ ಕೆಂಪಾಗ್ಬಿಡುತ್ತೆ ಇದು. ಹಾಗಾಗಿ
ನೋಡಿ ಈ ಥರ ಹುಡಿ ಹುಡಿ ಆಗೋವರೆಗೂ ಹುರ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು ಇದು. ಇವಾಗ ಕೊಕೊನಟ್ ಪೌಡರ್ ರೆಡಿ ಆಯಿತು. ಇದರಲ್ಲಿ ಒಂದು 1/4 ಕಪ್ನಷ್ಟು ತೆಗೆದಿಟ್ಕೊಳ್ತಾ ಇದ್ದೀನಿ. ಇದು ನಮಗೆ ಲಾಸ್ಟಲ್ಲಿ ಬೇಕು, ಹಾಗಾಗಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ನಂತರ ಇದೇ ಬಾಣಲೆಗೆ ನಾನು ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಮಾವಿನ ಹಣ್ಣು ಮತ್ತು ಬೆಲ್ಲ ಎಲ್ಲ ಸೇರಿಸಿ ಪ್ಯೂರಿ ರೆಡಿ ಮಾಡಿದ್ದೆ ಅಲ್ವಾ, ಅದನ್ನು ಇದಕ್ಕೆ ಪೂರ್ತಿಯಾಗಿ ಸೇರಿಸ್ಕೊಂಡಿದ್ದೀನಿ. ಮತ್ತು ಎಕ್ಸ್ಟ್ರಾ ನೀರನ್ನೆಲ್ಲ ಸೇರಿಸಬಾರ್ದು, ಪ್ಯೂರಿ ಎಷ್ಟಿತ್ತು ಅಷ್ಟು ಮಾತ್ರ ಸೇರಿಸ್ಕೊಂಡ್ರೆ ಸಾಕು. ನಂತರ ಇದಕ್ಕೆ ನಾನಿಲ್ಲಿ ಒಂದು 1/4 ಕಪ್ನಷ್ಟು ಹಾಲಿನ ಪುಡಿ ಹಾಕ್ತಾ ಇದ್ದೀನಿ. ಹಾಲಿನ ಪುಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇದ್ರೆ ಖಂಡಿತ ಸೇರಿಸ್ಕೊಳ್ಳಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗತ್ತೆ. ಇವಾಗ ಇದನ್ನು ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ವೇಳೆ ನಿಮ್ಮ ಹತ್ರ ಹಾಲು ಪೌಡರ್ ಇಲ್ಲ ಅಂತಂದರೆ ನೀವು ಬೇಕಿದ್ರೆ ಹಾಲು ಹಾಕಿ ಕೂಡ ಮಾಡ್ಕೋಬೋದು. ಹಾಲು ಹಾಕೋದಾದರೆ ಅದನ್ನು ಚೆನ್ನಾಗಿ ಗಟ್ಟಿಯಾಗೋವರೆಗೂ ಕಾಯಿಸ್ಕೊಂಡು ನಂತರ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ಇದನ್ನು ತುಂಬ ಹೊತ್ತು ಕಾಯಿಸ್ಬೇಕಾಗತ್ತೆ. ಅದಕ್ಕಿಂತ ಈ ಥರ ಹಾಲು ಪೌಡರ್ ಹಾಕಿದ್ರೆ ಬೇಗನೆ ಆಗುತ್ತೆ ಅಂತ ನನಗನ್ಸುತ್ತೆ. ಹಾಲೆಲ್ಲ ಕಾಯಿಸ್ತಾ ಕೂತ್ಕೊಳ್ಳೋದು ತುಂಬ ಟೈಮ್ ಹಿಡಿಸುತ್ತೆ. ಹಾಗಾಗಿ ಇವಾಗ ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪನೂ ಕೈ ಬಿಡದೆ ಇರೋ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಲಡ್ಡು ಮಾಡೋ ಹದಕ್ಕೆ ಬರೋವರೆಗೂ ಕೂಡ ಇದನ್ನು ನಾವು ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ, ಇಲ್ಲಾಂದರೆ ತಳ ಹಿಡ್ಕೊಂಡು ಬಿಡುತ್ತೆ ಇದು. ನೋಡಿ ಇವಾಗ ಇದು ಸ್ವಲ್ಪ ತಳ ಬಿಟ್ಟು ಬರ್ತಾ ಇದೆ, ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು ಇದು. ಮತ್ತು ಇದಕ್ಕೆ ನಾವು ಗಟ್ಟಿ ಆಗೋದಕ್ಕೆ ಏನು ಕೂಡ ಸೇರಿಸ್ತಾ ಇಲ್ಲ ಅಲ್ವಾ, ಹಾಗಾಗಿ ತೆಂಗಿನ ತುರಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಮಾವಿನ ಹಣ್ಣನ್ನು ಜಸ್ಟ್ ಫ್ಲೇವರ್ಗೋಸ್ಕರ ಹಾಕಿ, ಅವಾಗ ಚೆನ್ನಾಗಿರುತ್ತೆ. ಬರೀ ಮಾವಿನ ಹಣ್ಣಲ್ಲೇ ಮಾಡೋಕ್ಕೆ ಹೋದರೆ ಲಡ್ಡು ಸ್ವಲ್ಪ ಅಂಟಂಟಾಗುತ್ತೆ. ಹಾಗಾಗಿ ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ, ಕಮ್ಮಿ ಮಾತ್ರ ಸೇರಿಸೋದಕ್ಕೆ ಹೋಗಬೇಡಿ. ನೋಡಿ ಈ ಥರ ಗಟ್ಟಿ ಆಗೋವರೆಗೂ ಕಾಯಿಸ್ಕೋಬೇಕು. ಇಷ್ಟಾದರೆ ಸಾಕು ಇದು. ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಆರಿದ ಮೇಲೆ ಇದನ್ನು ನಾವು ಲಡ್ಡು ಮಾಡ್ಕೋಬೋದು. ಇವಾಗ ಇದು ಸ್ವಲ್ಪ ತಣ್ಣಗಾಗಿದೆ, ಇದನ್ನು ಇವಾಗ ನಾವು ಲಡ್ಡು ಮಾಡ್ಕೋಬೋದು. ಅಂದರೆ ಪೂರ್ತಿ ತಣ್ಣಗಾಗಬಾರ್ದು, ಸ್ವಲ್ಪ ಬೆಚ್ಚಗಿದೆ, ಕೈನಲ್ಲಿ ಮುಟ್ಬೋದು ಅನ್ನೋ ಟೈಮಲ್ಲಿ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಲಡ್ಡು ಮಾಡ್ಕೋಬೋದು. ಇವಾಗ ಇದನ್ನು ಆಗಲೇ ಎತ್ತಿಟ್ಕೊಂಡಿರೋ ಕೊಕೊನಟ್ ಪೌಡರಲ್ಲಿ ಈ ಥರ ಹೊರಳಿಸ್ಕೋಬೇಕು. ಲಡ್ಡು ಮಾಡಿದ ತಕ್ಷಣ ಇದನ್ನು ಈ ಥರ ಹೊರಳಿಸ್ಕೊಂಡ್ಬಿಟ್ರೆ ನೀಟಾಗಿ ಎಲ್ಲ ಕಡೆ ಅಂಟ್ಕೊಳ್ಳುತ್ತೆ. ಮತ್ತು ಕೈಗೆಲ್ಲ ಏನು ಕೂಡ ಹಚ್ಕೋಬೇಕು ಅಂತ ಇಲ್ಲ. ನಾವು ತೆಂಗಿನ ತುರಿ ಹಾಕಿರೋದ್ರಿಂದ ಅದೇ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ. ಹಾಗಾಗಿ ಏನು ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಾಗೆಯೇ ನಾವು ಆರಾಮಾಗಿ ಲಡ್ಡು ಮಾಡ್ಕೋಬೋದು. ಈ ಥರ ಎಲ್ಲನೂ ಕೂಡ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಇವಾಗ ಮಾವಿನ ಹಣ್ಣು ಲಡ್ಡು ರೆಡಿ ಆಯಿತು. ತುಂಬಾ ಚೆನ್ನಾಗಿತ್ತು ಮಾತ್ರ. ನೀವೇನಾದರೂ ಮಾಡೋದಾದರೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ. ನಾನು ಮಾಡಿರೋದಂತೂ ಒಂದೇ ದಿನದಲ್ಲಿ ಖಾಲಿ ಆಗಿಬಿಡ್ತು, ಅಷ್ಟು ರುಚಿಯಾಗಿತ್ತು. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.